ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ಮೊದಲಿಗೆ ನಿಮಗೆಲ್ಲರಿಗೂ ನಾನು ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಬ್ಬ ಎಲ್ಲರ ಮನೆಯಲ್ಲಿ ಕೂಡ ಜೋರಾಗಿನೇ ನಡೀತಾ ಇರ್ಬೋದು. ಸೊ ನಮ್ಮ ಮನೆಯಲ್ಲಿ ಕೂಡ ಜೋರಾಗಿನೇ ನಡೀತಾ ಇದೆ. ಅದು ಅಲ್ಲದೆ ಮಗಂದಿದೆ 2ನೇ ವರ್ಷದ ಹಬ್ಬ. ಹಾಗಾಗಿ ಇನ್ನು ನಮ್ಮ ಯಜಮಾನ್ರಿಗೆ ಇವತ್ತು ನಾನು ವರ್ಕ್ ಫ್ರಮ್ ಹೋಮ್ ತೊಗೊಳ್ಳೋ ಅಂತ ಹೇಳಿದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆಯೇ ಇವತ್ತು ಹೋಳಿಗೆ ಊಟ ಇದೆ, ಮತ್ತು ಕೆಲವೊಂದು ಸಿಂಪಲ್ಲಾಗಿ ಡಿಶ್ ಎಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಮುಂದೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಏನೇನೆಲ್ಲ ಮಾಡಿದ್ದೆ ಅಂತ ಹೇಳಿ. ಹಾಗಾಗಿ ನವರಾತ್ರಿ ಹಬ್ಬದ ಮಹತ್ವವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಮುಂದೆ. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹಾಗೆಯೇ ನಮಗೆ ಗೊತ್ತಿಲ್ಲದೇ ನಮ್ಮ ಜೀವನದಲ್ಲಿ ಒಂದು ಪವಾಡನ ನಡೀತು ಅಂತ ಹೇಳ್ಬೋದು ನಾವು ಹೊರಗಡೆ ಹೋದಾಗ. ಸೊ ಅದೇನು ನಡೀತಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ, ಹಾಗೆಯೇ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಥ್ಯಾಂಕ್ ಯು. ಸೊ ಬನ್ನಿ ಶುರು ಮಾಡೋಣ. ಇಲ್ಲಿ ಬೆಳಗ್ಗೆನೇ ಹಬ್ಬಕ್ಕಂತ ಎಲ್ಲ ರೆಡಿ ಆದ್ವಿ. ಸೊ ನಾನು ಕೂಡ ಇಲ್ಲಿ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೆ. ಸ್ಯಾರಿ ಹಾಕೋದು ಯಾವಾಗಲೂ ಅಪರೂಪನೇ ಆಗಿರುತ್ತೆ. ನೀವು ಯಾವಾಗ ಉಟ್ಕೊಳ್ತೀರಾ ಅಂತ ನನಗೆ ಹೇಳಿ. ನಾನು ಹಬ್ಬ ಹರಿದಿನ ಇರುವಾಗ ಮಾತ್ರನೇ ಹಾಕ್ಕೊಳ್ತೀನಿ, ಅದು ಅಲ್ಲಿ ಅಮ್ಮ ಇರುವಾಗ ಅಷ್ಟೇ ಹಾಕ್ಕೊಳ್ತೀನಿ. ಇಲ್ಲೂ ಕೂಡ ನೋಡೋಣ ಉಡೋಣ ಅಂತ ಹೇಳಿ ಉಟ್ಟಿದ್ದೆ ನಾನು ಸ್ಯಾರಿ. ಅದಾದ ನಂತರ ಇಲ್ಲಿ ಬೆಳಗಿನ ಉಪಹಾರಕ್ಕೆ ನಾನಿಲ್ಲಿ ಉಪ್ಪಿಟ್ಟನ್ನು ಮಾಡಿದ್ದೆ. ಸೊ ಇದನ್ನು ಇಬ್ಬರು ಕೂಡ ತಿನ್ಕೊಂಡ್ವಿ. ಅವ್ರದ್ದು ಕೂಡ ವರ್ಕ್ ಫ್ರಮ್ ಹೋಮ್ ಇತ್ತು, ಹಾಗಾಗಿ ಇಬ್ಬರು ಕೂಡ ನಾಷ್ಟ ಮಾಡ್ಕೊಂಡ್ವಿ. ಮಗ ಇನ್ನೂ ಎದ್ದಿರಲಿಲ್ಲ. ಹಾಗಾಗಿ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ದೇವರ ಮನೆಯಲ್ಲಿ ಎಲ್ಲ ಕ್ಲೀನನ್ನು ಮಾಡಿಕೊಂಡೆ. ಆಲ್ರೆಡಿ ಎಲ್ಲ ಕ್ಲೀನೇ ಇರುತ್ತೆ, ಆದರೂ ಕೂಡ ಡ್ರಾವರ್ನಲ್ಲಿ ತುಂಬ ಏನೇನೋ ಇದೆ ಅಂತ ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ನನಗೆ ಒಂದು ಕುಂಕುಮದ ಬಟ್ಲು ಕೂಡ ಸಿಕ್ತು. ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಇದು ನಾವು ಹೋದ ವರ್ಷ ತೆಗೆದುಕೊಂಡಿದ್ದು, ಅದರಿಂದ ಇದನ್ನು ಕೂಡ ಇವಾಗ ಉಪಯೋಗ ಮಾಡಬೇಕಂತ ತೆಗೆದುಕೊಂಡೆ. ಇನ್ನು ನವರಾತ್ರಿ ಹಬ್ಬವನ್ನು ನಾವು ಯಾಕೆ ಆಚರಿಸ್ತೀವಿ, ಇದರ ಮಹತ್ವ ಏನು ಅಂತ ನಿಮಗಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನನಗೆ ಗೊತ್ತಿರೋದು ನಾನು ನಿಮಗೆ ಹೇಳ್ತೀನಿ ಇವಾಗ. ಇಲ್ಲಿ ಎಲ್ಲರೂ 9 ದಿನ ಕೂಡ 9 ಬಣ್ಣಗಳನ್ನು ಹಾಕ್ಕೊಂಡು ದೇವರಿಗೆ ಪೂಜೆಯನ್ನು ಮಾಡ್ತಾರೆ. ಸೊ ನಮ್ಮ ಎಲ್ಲ ಕಷ್ಟಗಳನ್ನು ಎಲ್ಲ ನಿವಾರಿಸು ತಾಯಿ ಅಂತ ಹೇಳಿ ದೇವಿ ನವದುರ್ಗೆಯನ್ನು ಕೇಳ್ಕೊಳ್ತಾರೆ. ಇದೇ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಮಹಿಷಾಸುರನ ಆರ್ಭಟ ಜಾಸ್ತಿ ಆದಾಗ ಅಲ್ಲಿನ ಪ್ರಜೆಗಳು ಕೂಡ ಆ ದೇವರಿಗೆ ಮೊರೆ ಹೋದ್ರಂತೆ. ಆವಾಗ ಎಲ್ಲ ದೇವರುಗಳು ಕೂಡಿ ನವದುರ್ಗೆಯನ್ನು ಸೃಷ್ಟಿಸಿ ನವದುರ್ಗೆಯು ನವರಾತ್ರಿಯ ದಿನದಂದು ಮಹಿಷಾಸುರನ ಮರ್ದನವನ್ನು ಮಾಡಿದ್ಲಂತೆ. ಹಾಗಾಗಿ ಇಲ್ಲಿ ದುಷ್ಟರ ಸಂಹಾರವಾಗಿ ಇಲ್ಲಿ ಸತ್ಯಕ್ಕೆ ಜಯವಾಯಿತು. ಅದಾದ ನಂತರ ಇಲ್ಲಿ ದ್ವಾಪರ ಯುಗದಲ್ಲಿ ಶ್ರೀರಾಮನು ಪುರಾಣದ ಪ್ರಕಾರ 14 ವರ್ಷದ ವನವಾಸನ ಮುಗಿಸ್ಕೊಂಡು 1 ವರ್ಷ ವಾಸವಿದ್ದಾಗ ಅವರ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಒಂದು ಬನ್ನಿ ಮರದ ಕೆಳಗೆ ಇಟ್ಟು ಇವರು ವನವಾಸವನ್ನು ಮುಗಿಸ್ಕೊಂಡು ಅದಾದ ನಂತರ ಬರುವಾಗ ವಿರಾಟ ರಾಜನ ಶತ್ರುಗಳ ಜೊತೆಗೆ ಹೋರಾಡಿದ್ರು. ಅದು ಕೂಡ ಇದೇ ದಿನ ಅಂತ ಹೇಳ್ತಾರೆ. ಹಾಗೆಯೇ ರಾವಣನ ಸಂಹಾರ ಕೂಡ ಆಯಿತು ಅಂತ ಹೇಳ್ತಾರೆ. ಸೊ ಇದೆಲ್ಲ ನಮಗೆ ಪುರಾಣದ ಪ್ರಕಾರ ಗೊತ್ತಿರುವಂಥ ಕಥೆಗಳು. ನಿಮಗೆ ಯಾವ ಥರ ಕಥೆಗಳು ಗೊತ್ತಿವೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನು ಮನೆಯಲ್ಲಿ ಸಹಜವಾಗಿ ಎಲ್ಲರೂ ಕೂಡ ಹೋಳಿಗೆ ಊಟನೇ ಮಾಡ್ತಾರೆ. ಹಾಗಾಗಿ ನಾನು ಕೂಡ ಇಲ್ಲಿ ಹೋಳಿಗೆ ಊಟನೇ ಮಾಡಿದ್ದೆ. ಸೊ ಇದು ನನಗೆ ಪೂರ್ಣದ ಹೋಳಿಗೆ ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ, ಆದರೂ ಕೂಡ ಕಲಿತೆ ಪೂರ್ಣದ ಹೋಳಿಗೆ, ಯಾಕಂದರೆ ನನ್ನ ಗಂಡನಿಗೆ ಹೋಳಿಗೆ ಅಂತಂದರೆ ತುಂಬಾ ಇಷ್ಟ. ಸೊ ಈ ರೀತಿಯಾಗಿ ಬೆಳಗ್ಗೆನೇ ಎಲ್ಲ ಬೇಳೆ ಎಲ್ಲ ಹಾಕ್ಕೊಂಡಿದ್ದೆ, ಮತ್ತು ಕನಕ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಮತ್ತು ಇಲ್ಲಿ ಸ್ವಲ್ಪ ಬಟಾಟೆ ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಹಾಗಾಗಿ ಕೆಲಸ ಎಲ್ಲ ಈಸಿಯಾಗಿಯೇ ಫಾಸ್ಟಾಗಿ ಆಯಿತು. ಇಲ್ಲಿ ಸಿಂಪಲ್ಲಾಗಿ ಬಟಾಟೆ ಪಲ್ಯ, ಹಾಗೆಯೇ ಇಲ್ಲಿ ನಾನು ಮಿರ್ಚಿ ಬಜ್ಜಿಯನ್ನು ಮಾಡ್ಕೊಂಡಿದ್ದೆ. ಅಂತಾದರೆ ಅದು ದೊಡ್ಡ ದಪ್ಪ ಮೆಣಸಿನ್ಕಾಯಿ ಇತ್ತು. ರೆಸಿಪಿ ಏನೂ ಮಾಡಲಿಕ್ಕಾಗಲಿಲ್ಲ, ಹಾಗಾಗಿ ಇವಾಗ ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ. ಇಲ್ಲಿ ಕಟ್ಟಿನ ಸಾರು ಕೂಡ ಮಾಡಿಕೊಂಡೆ. ಯಾರ್ಯಾರೆಲ್ಲ ಕಟ್ಟಿನ ಸಾರು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಪರವಾಗಿಲ್ಲ, ಚೆನ್ನಾಗಿಯೇ ಆಗಿತ್ತು. ಸ್ವಲ್ಪ ಗಡ್ಬಡಿಯಲ್ಲಿ ಮಾಡಿದ್ದೆ, ಹಾಗಾಗಿ ಅದು ಕೋಟಿಂಗ್ ಎಲ್ಲ ಸರಿಯಾಗಿ ಆಗಿರಲಿಲ್ಲ, ಆದರೂ ಕೂಡ ತಿನ್ನೋದಕ್ಕೇನು ಟೇಸ್ಟ್ ಆಗಿತ್ತು. ಇನ್ನು ಇಲ್ಲಿ ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿ ಉಬ್ಬಿತ್ತು. ಇದಂತೂ ನೋಡಿ ತುಂಬಾ ಖುಷಿ ಆಗ್ತಾಯಿತ್ತು, ಯಾಕೆಂದರೆ ಇಷ್ಟು ಚೆನ್ನಾಗಿ ನಾನು ಹೋಳಿಗೆ ಯಾವತ್ತೂ ಕೂಡ ಉಬ್ಬಿರಲಿಲ್ಲ. ಸೊ ನೋಡಿದೆ ನಾನು. ಸೊ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ
ಇಷ್ಟು ಚೆನ್ನಾಗಿ ಆಗಿತ್ತು. ಅದಾದ ನಂತರ ಇಲ್ಲಿ ಮೊದಲೇ ಹೂವೆಲ್ಲ ತೊಗೊಂಡು ಇಟ್ಕೊಂಡಿದ್ವಿ ನಾವು. ಇವ್ರಿಗೆ ಹೇಳಿದೆ ನಾನು, ನೀವೇ ಸ್ವಲ್ಪ ಮಾಲೆ ಎಲ್ಲ ಮಾಡ್ಕೊಂಬಿಡಿ ಅಂತ ಹೇಳಿ. ಸೊ ಇವರು ಕೂಡ ಎಲ್ಲ ನನಗೆ ಇಲ್ಲಿ ಹೆಲ್ಪ್ ಎಲ್ಲ ಮಾಡಿದ್ರು. ಅದಾದ ನಂತರ ನಾವು ಇಲ್ಲಿ ಮಗನ ಗಾಡಿ ಹಾಗೆಯೇ ನಮ್ಮ ಮನೆಯಲ್ಲಿ ಯಾವ್ಯಾವ ಶಸ್ತ್ರಗಳಿವೆ ಸೊ ಅದನ್ನೆಲ್ಲ ಇಟ್ಟು ನಾವು ಸಿಂಪಲ್ಲಾಗಿನೇ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ನಮ್ಮ ಪೂಜೆಗೆ ಇವನೇ ಪೂಜಾರಿ ಆಗಿರ್ತಾನೆ. ಸೊ ಯಾವಾಗಲೂ ಕೂಡ ಪೂಜೆಯಲ್ಲಿ ಭಜನೆ ಇವಂದೇ. ಹೀಗಾಗಿ ಒಂದು ಕೂಡ ಇಲ್ಲಿ ಪೂಜೆ ಎಲ್ಲ ಆಯಿತು. ಇಲ್ಲಿ ದೇವರಿಗೆ ನೈವೇದ್ಯ ಎಲ್ಲ ಇಟ್ಟು ನಾವು ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿ ಊಟ ಎಲ್ಲ ಮಾಡಿ ಅದಾದ ನಂತರ ಇಲ್ಲಿ ಹೊರಗಡೆ ಸ್ವಲ್ಪ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂದರೆ ಪುಣೆಯಲ್ಲಿ ಇದ್ದೇನೆ ಕೂಡ, ಆದರೂ ಕೂಡ ನಾವು ನವದುರ್ಗೇನ ಇಟ್ಟಿದ್ದಾರೆ, ಅಲ್ಲಿ ಹೋಗೇ ಇರಲಿಲ್ಲ. ಸೊ ಹಾಗಾಗಿ ಲಾಸ್ಟ್ ಇತ್ತು. ಸೊ ನಡೀರಿ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ವಿ. ಸೊ ಮೊದಲಿಗೆ ಹೋಗಿದ್ದು ನಾವು ಇಲ್ಲಿ ಶ್ರೀರಾಮನ ಮಂದಿರಕ್ಕೆ. ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಸೊ ರಾಮನ ಮಂದಿರ ಇದೆ ಇಲ್ಲಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಟೆಂಪಲ್ ಇಲ್ಲಿ. ಸೊ ಇಲ್ಲಿ ಮೊದಲು ದರ್ಶನ ತೊಗೊಂಡು ಅದಾದ ನಂತರ ನಾವು ಹೋದ್ವಿ. ಇಲ್ಲಿ ಸ್ವಲ್ಪ ನಮ್ಮ ಹತ್ತಿರದಲ್ಲಿನೇ ನವದುರ್ಗೆಯನ್ನು ಇಟ್ಟಿದ್ರು, ಹಾಗಾಗಿ ಅಲ್ಲಿ ಕೂಡ ಹೋಗಿ ಬರೋಣ ಅಂತ ಹೋದ್ವಿ. ಅಲ್ಲಿ ಹೋದ ತಕ್ಷಣ ಅಂತೂ ತುಂಬಾ ರಶ್ ಇತ್ತು, ಹಾಗೆಯೇ ಜನರು ಕೂಡ ತುಂಬಾ ಇದ್ದರು. ಲಾಸ್ಟ್ ಇರೋದ್ರಿಂದ ನಮಗೂ ಕೂಡ ದರ್ಶನ ಎಲ್ಲ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಆದರೆ ತುಂಬಾ ಚೆನ್ನಾಗಿ ದರ್ಶನ ಕೂಡ ಸಿಕ್ತು. ಹಾಗೆಯೇ ನಮಗೆ ಅಲ್ಲಿ ದೇವಿ ಆರತಿ ಕೂಡ ಸಿಕ್ತು. ಅದಂತೂ ನಮಗೆ ಒಂದು ತುಂಬಾ ಖುಷಿ ಆದಂತಹ ವಿಷಯ ಅಂತ ಅಂದರೆ. ತುಂಬ ರಶ್ ಇದ್ದಿದ್ದರಿಂದ ಹೊರಗಡೆ ಹೋಗ್ಬಿಡೋಣ ಏನು ಅಂತ ಅನಿಸ್ತಾ ಇತ್ತು. ಇಲ್ಲ ಹೋಗೋಣ, ಸೊ ಲಾಸ್ಟ್ ಇದೆ ಅಂತ ಹೋದ್ವಿ. ಹೋದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ. ಇದು ಬಾಗಿಲಿಗೆ ಮಾಡಿರೋದು. ಅದಾದ ನಂತರ ಅಲ್ಲಿ ಒಳಗಡೆ ಕೂಡ ಚೆನ್ನಾಗಿ ಮಾಡಿದ್ರು ಇವರು. ಇನ್ನು ದೇವಿ ಅಂತೂ ನೋಡೋ ಹಾಗಿತ್ತು ಅಲಂಕಾರ. ಸೊ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ನೋಡೋದಕ್ಕೆ ಕಣ್ಣಂತೂ ಸಾಲೋದೇ ಇಲ್ಲ, ಅಷ್ಟು ಚೆನ್ನಾಗಿ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿದ್ರು. ಅದಾದ ನಂತರ ಇಲ್ಲಿ ಕೂಡ ಇಟ್ಟಿದ್ದಾರೆ. ಇನ್ನು ಇಲ್ಲಿ ಇವರು ಶಕ್ತಿಪೀಠಗಳಲ್ಲಿ ಒಂದಾದಂತಹ ನವದುರ್ಗೆಯನ್ನು ಇವರು ಪ್ರತಿಷ್ಠಾಪಿಸಿದರು. ಸೊ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ಇಲ್ಲಿ ನಾವು ಹೋದಾಗ ಇಲ್ಲಿ ನಮಗೆ ಮೊದಲನೇದಾಗಿನ ಆರತಿ ಎಲ್ಲ ಸಿಕ್ತು. ಹಾಗೆಯೇ ನಮಗೆ ಕೂಡ ಇಲ್ಲಿ ಆರತಿ ಕೂಡ ಮಾಡಂತ ಇವರು ಹೇಳಿದರು. ಸೊ ಇದಂತೂ ಒಂದು ಖುಷಿಯಾದಂಥ ವಿಷಯನ ಅಂತ ಹೇಳ್ಬೋದು. ಇದು ದೇವಿಯ ಪವಾಡನೋ ಏನೋ ಗೊತ್ತಿಲ್ಲ, ಯಾಕೆಂದರೆ ನವರಾತ್ರಿ ಸ್ಟಾರ್ಟ್ ಆದಾಗಿಂದ ಕೂಡ ಹೋಗಬೇಕು ಅಂತ ಅಂದರೆ ಹೋಗಲಿಕ್ಕೆ ಆಗೇ ಇರಲಿಲ್ಲ. ಆದರೆ ನಾವು ಅವತ್ತು ಲಾಸ್ಟ್ ಇತ್ತು, ಹೋಗೋಣ ಅಂತ ಹೋದ್ವಿ. ಹೋದ ತಕ್ಷಣ ಅಲ್ಲಿ ನಮಗೆ ಮೊದಲನೇದಾಗಿನ ಆರತಿ ಎಲ್ಲ ಮಾಡು ಅಂತ ಹೇಳಿದರು. ಸೊ ಇದಂತೂ ತುಂಬಾ ಖುಷಿಯಾದಂತಹ ವಿಷಯ. ಇನ್ನು ದೇವಿಯ ದರ್ಶನನೇ ಆಗುತ್ತೆ ಇಲ್ಲೋ ಅಂತ ಅಂದ್ಕೊಂಡ್ರೆ ನಮಗೆ ಮೊದಲನೇದಾಗಿನ ಆರತಿ ಕೂಡ ಸಿಕ್ತು. ಹಾಗೆಯೇ ದೇವಿಯನ್ನು ಅವಕಾಶ ಕೂಡ ಸಿಕ್ತು. ಹಾಗಾಗಿ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಮಾಡಿದ್ದೇನೆ ನಾನು. ಸೊ ನಿಮಗೂ ಕೂಡ ಇಲ್ಲಿ ನಾನು ತೋರಿಸಿದ್ದೀನಿ. ಸೊ ಪ್ಲೀಸ್ ಫ್ರೆಂಡ್ಸ್ ನೋಡ್ತಾ ಇರಿ. ಎಲ್ಲ ತಿಳ್ಕೊಂಡು ಇಲ್ಲಿ ಹೊರಗಡೆ ಬಂದಾಗ ಇಲ್ಲಿ ಜಾತ್ರೆ ಕೂಡ ಬಂದಿತ್ತು. ಸೊ ಮಗನಿಗೆ ಇಲ್ಲಿ ಬಲೂನ್ ಬೇಕಾಗಿತ್ತು, ಹಾಗೆಯೇ ಇಲ್ಲಿ ಬಲೂನ್ ಎಲ್ಲ ತೊಗೊಂಡ್ವಿ. ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು, ಹಾಗಾಗಿ ಪ್ರಸಾದ ಎಲ್ಲ ತೆಗೆದುಕೊಂಡು ಅದಾದ ನಂತರ ಇಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಾಗಿತ್ತು. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ. ಸೊ ನಾನು ಇಲ್ಲಿ 3 ಜೊತೆ ಟಾಪ್ಗಳನ್ನು ತೊಗೊಂಡೆ. ಸೊ ತುಂಬಾ ಚೆನ್ನಾಗಿ ಸಿಕ್ತು ನನಗೆ ಇಲ್ಲಿ, ಹಾಗಾಗಿ ತೊಗೊಂಡೆ. ಸೊ ಈ ರೀತಿಯಾಗಿ ನಾವು ಆಯುಧ ಪೂಜೆಯನ್ನು ಮಾಡ್ಕೊಂಡ್ವಿ. ನಮ್ಮ ಹಬ್ಬವನ್ನು ಈ ರೀತಿಯಾಗಿ ಆಚರಿಸಿದ್ವಿ. ಸೊ ನೀವೆಲ್ಲ ಯಾವ ರೀತಿಯಾಗಿ ಆಚರಿಸಿದಂತ ಪ್ಲೀಸ್ ಹೇಳಿ ಫ್ರೆಂಡ್ಸ್. ಹಾಗೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.